ಕ್ರೆಡಿಟ್ ಕಾರ್ಡ್ಸ್ ಇಂದನೇ ಲಾಸ್ಟ್ 1 ವರ್ಷದಲ್ಲಿ 1.5 ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಮಾಡ್ಕೊಂಡಿದ್ದೀನಿ ಅಂದ್ರೆ ನೀವು ನಂಬ್ತೀರಾ? ನನಗೆ ಗೊತ್ತು ಕ್ರೆಡಿಟ್ ಕಾರ್ಡ್ಸು 90% ಜನಗಳಿಗೆ ಶತ್ರು ಆದರೆ ಇನ್ನು 10% ಜನಗಳಿಗೆ ಅದೇ ಆಪತ್ತು ಬಾಂಧವ. ಯಾಕೆ ಹೀಗೆ ಹೇಳ್ತೀನಿ ಅಂದರೆ, ಇದು ಕ್ರೆಡಿಟ್ ಕಾರ್ಡ್ಸ್ನ ತಪ್ಪಲ್ಲ, ನೀವು ಕ್ರೆಡಿಟ್ ಕಾರ್ಡ್ಸ್ನ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆನ್ ಟೈಮ್ಗೆ ಡ್ಯೂಸ್ ಕ್ಲಿಯರ್ ಮಾಡ್ಕೊಳ್ದೇನೆ ಬರೀ ಮಿನಿಮಮ್ ಬ್ಯಾಲೆನ್ಸ್ನ ಕಟ್ಕೊಂಡು ಹೋದರೆ ಡೆಫಿನೆಟ್ಲಿ ಬಡ್ಡಿಗೆ ಬಡ್ಡಿ 4 ರೂಪಾಯಿ 5 ರೂಪಾಯಿ ಬಡ್ಡಿ ಯಾಕೆ ಹಾಕ್ತಾರೆ ಕ್ರೆಡಿಟ್ ಕಾರ್ಡ್ಸು? ಆನ್ ಟೈಮ್ ಡ್ಯೂಸ್ ಪೇ ಮಾಡಿದ್ರೆ ನಿಮ್ಗೇನಕ್ಕೆ ಆಗ್ತಾರೆ ಅಲ್ವಾ? ಅವ್ರು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಆನೆಸ್ಟ್ಲಿ 2 ಪ್ರಾಡಕ್ಟ್ಸ್ನ ರೀಸೆಂಟಾಗಿ ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ನೋಡಿದಾಗ ನೀವು ನಂಬಲ್ಲ, ಒಂದು ಪ್ರಾಡಕ್ಟ್ ಮೇಲೆ 6,000 ರೂಪಾಯಿ ಡಿಸ್ಕೌಂಟ್ ಆದರೆ ಇನ್ನೊಂದು ಪ್ರಾಡಕ್ಟ್ ಮೇಲೆ 2,500 ಅಷ್ಟು ಡಿಸ್ಕೌಂಟ್ ನನಗೆ ಸಿಗ್ತಾ ಇದೆ. ಇದು ಆಫ್ ಸೀಸನ್ ಅಂದರೆ, ಇದು ಯಾವುದೇ ಇವಾಗ ಏನೇ ಬಿಗ್ ಬಿಲಿಯನ್ ಡೇಸು ಆ ರೀತಿ ಯಾವುದೇ ಒಂದು ಫೆಸ್ಟಿವಲ್ ಸೀಸನ್ ಕೂಡ ಅಲ್ಲ. ಬಟ್ ಆದರೂ ಕೂಡ ನಮಗೆ ಆಫ್ ಸೀಸನಲ್ಲೂ ಅಷ್ಟು ಡಿಸ್ಕೌಂಟ್ ಸಿಗ್ತಾ ಇದೆ ಅಂದರೆ ನನಗೆ ಖುಷಿ ಆಯಿತು. ಸೀರಿಯಸ್ಲಿ, ನಾನು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತಲೇ ಹೋಗಿದ್ದು, ಯಾವುದೇ ಡಿಸ್ಕೌಂಟ್ ಇರುತ್ತೆ ಅಂತ ಹೋಗಿರಲಿಲ್ಲ. ಬಟ್ ಡಿಸ್ಕೌಂಟ್ ಸಿಗಬೇಕಾದ್ರೆ ತಾನೇ ಬಿಡ್ತಾರೆ ರೀ. ಸೊ ಅವಾಗ ಅನ್ಸೋದು ಏನಂದರೆ, ಕ್ರೆಡಿಟ್ ಕಾರ್ಡಿಂದ ತುಂಬಾ ಯೂಸ್ ಆಗುತ್ತೆ, ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಒಂದು ವಿಡಿಯೋ ಸೀರೀಸ್ನೇ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ಕ್ರೆಡಿಟ್ ಕಾರ್ಡ್ಸಿಂದ ನಮ್ಮ ಫಾಲೋವರ್ಸ್ಗೆ ತುಂಬ ಯೂಸ್ ಆಗುತ್ತೆ, ಬೆಟರ್ ಡಿಸ್ಕೌಂಟ್ಸ್ ಸಿಗ್ತದೆ, ಎಷ್ಟು ಸೇವಿಂಗ್ಸ್ ಮಾಡ್ಬೋದು ಅದರಲ್ಲಿ, ಯಾವ ರೀತಿ ಅದನ್ನ ಯೂಸ್ ಮಾಡಿದ್ರೆ ಸ್ಮಾರ್ಟ್ ವೇನಲ್ಲಿ ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಸೀರೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. ಸಿಗೋಣ.